ಹೊರಗೋಗಿದ್ದ ನಾನು ಮನೆಗೆ ಬಂದು ಕಾರಿಳಿದಾಗ ಅಲ್ಲೇ ಸಿಂಗಾರದ ಕೆಲ ಚೂರುಗಳು ಕಂಡವಾದ್ರೂ ಹೆಚ್ಚಿನ ಗಮನ ಕೊಡದೆ ಮನೆಯೊಳಗೆ ಬದಲಿಸಿ ಹೊರಗೆ ಬಂದಾಗ ಮಂಗತಿಂದ ಬಾಳೆಕೊನೆ ಕಣ್ಣಿಗೆ ಬಿತ್ತು. ಇದ್ರ ಬಗ್ಗೆ ಕೇಳಿದಾಗ ಇದೊಂದೇ ಅಲ್ಲ, ತೋಟದಲ್ಲಿರೋ ಅಡಿಕೆ ಮರ ಸಿಂಗಾರವನ್ನು ಸಹ ಯಾವುದೋ ಒಂದು ಪ್ರಾಣಿ ತಿಂದ ಬಗ್ಗೆ ಮನೆಯಾಕೆ ತಿಳಿಸಿದ್ಲು. ವಿಷಯ ತಿಳಿದ ಕೂಡಲೇ ನಾನು ಕೂಡ ಅವಳ ಜೊತೆ ತೋಟಕ್ಕೆ ದೌಡಾಯಿಸಿ ನೋಡಿದಾಗ ನೋಡಿ ಎಷ್ಟೊಂದು ಸಿಂಗಾರಗಳು ಈ ರೀತಿ ಕತ್ತರಿಸಿ ಬಿದ್ದಿವೆ. ಮಂಗಗಳು ಅಥವಾ ಯಾವುದೇ ಪ್ರಾಣಿಗಳು ಅಡಿಕೆ ಮುಗುಡು ಉದುರಿಸೋದು ಅಥವಾ ಅಡಿಕೆ ಮಿಳೆಯನ್ನು ಚೀಪ ಹಾಕೋದ್ರ ಬಗ್ಗೆ ನಮಗೆ ಗೊತ್ತಿತ್ತು. ಆದ್ರೆ ಈ ಮರದಲ್ಲಿ ನೋಡಿ ಅಡಿಕೆ ಸಿಂಗಾರವನ್ನೇ ಸಂಪೂರ್ಣ ಕಚ್ಚಿ ಹರಿದು ತಿಂದು ಹಾಕಿರೋದನ್ನ ಇದೇ ಮೊದಲು ನೋಡ್ತಾ ಇರೋದು. ಈ ರೀತಿ ಅರಳ್ತಾ ಇರೋ ಸಿಂಗಾರವನ್ನೇ ತಿಂದು ಹಾಕಿದ್ರೆ ನಮ್ ಕತೆ ಏನಂತ ತುಂಬಾ ಬೇಸರವಾಯ್ತು. ಇಲ್ಲಿ ನೋಡಿ ಪಕ್ಕದಲ್ಲೇ ಇರೋ ಬಾಳೆಕೊನೆ ಪರಿಸ್ಥಿತಿ. ಹಾಗೆ ತಲೆಗೆ ಟುವಾಲ್ ಸುತ್ತಕೊಂಡು ಎದುರಿಗೆ ಇದ್ದ ಬೆಳೆದ ಬಾಳೆಕೊನೆಯೊಂದನ್ನು ಕಡಿಯತೊಡಗಿದೆ. ಹಾಗೆ ಈ ಬಾಳೆಕೊನೆಗಳಿಗೆ ಸಾಧ್ಯವಾದಾಗೆಲ್ಲ ಚೀಲ ಹಾಕೋ ಕೆಲಸ ಮಾಡೋ ಕಾರಣ ಈ ಬಾಳೆಕೊನೆಗಳು ಇಷ್ಟಾದ್ರೂ ನಮಗೆ ಸಿಗುತ್ತದೆ ಎನ್ಬಹುದು. ಹಸುಗಳಿಗೆ ಬಾಳೆಹೆಡೆಯ ಮೇವನ್ನು ಕಡಿದು ಮನೆಗೆ ಹೋಗೋ ಮುನ್ನ ಈ ಕಡಿದಿಟ್ಟ ಬಾಳೆಕೊನೆಯನ್ನು ಬಾಳೆಹೆಡೆಯ ಮೇವಿನ ಮೇಲೆ ಇಟ್ಟುಕೊಂಡು ಮನೆಯ ಕಡೆಗೆ ನಿಧಾನವಾಗಿ ಹೆಜ್ಜೆ ಹಾಕತೊಡಗಿದೆ. ಕೃಷಿ ಅಂದ್ರೆ ಹಾಗೆ ನೋಡಿ, ಆಗಿದ್ದಕ್ಕೆ ತುಂಬಾ ಬೇಸರ ಮಾಡ್ಕೊಳ್ಳದೆ ನಮ್ಮ ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ತಾನೆ ಇರಬೇಕು. ಈ ಕೆಲಸ ಮಾಡ್ತಾ ಮಾಡ್ತಾ ಅಡಿಕೆ ಮರದ ಸಿಂಗಾರವನ್ನೇ ಕತ್ತರಿಸಿ ಹಾಕಿದ ಪ್ರಾಣಿಯ ಬಗ್ಗೆ ವಿಚಾರ ಉಂಟಾಗತೊಡಗಿತ್ತು. ಈ ರೀತಿ ಬಾಳೆಕೊನೆಗಳನ್ನು ಮಂಗ ತಿನ್ನುವುದು ಮಾಮೂಲಾಗಿದೆ ಬಿಡಿ, ಅದರಲ್ಲಿ ನಮಗೇನು ಹೊಸದಿಲ್ಲ. ಆದ್ರೆ ನಮ್ಮ ಜೀವನಾಡಿಯಾಗಿರುವ ಈ ಅಡಿಕೆ ಮರಗಳ ಸಿಂಗಾರವನ್ನೇ ಕತ್ತರಿಸುತ್ತಿರುವ ಈ ಕಾಡು ಪ್ರಾಣಿಗಳ ಹಾವಳಿಯ ಬಗ್ಗೆ ಆತಂಕ ಉಂಟಾಗಿ ಹೊಸದೆಂದುಕೊಂಡಿರುವ ಈ ವಿಷಯವನ್ನು ತಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ.